ಮಹಾಶಿವರಾತ್ರಿಯ ಸಂಭ್ರಮ ಜೋರಾಗಿದೆ. ಈಶ್ವರ ದೇವಸ್ಥಾನಕ್ಕೆ ಭಕ್ತ ಸಾಗರ ಹರಿದು ಬಂದಿದೆ. ಚಾಲುಕ್ಯರ ಕಾಲದ ಈಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಗಿದೆ. ಈಶ್ವರ ದೇವಸ್ಥಾನದಲ್ಲಿ ದಿನವಿಡೀ ವಿಶೇಷ ದರ್ಶನವನ್ನ ಕಲ್ಪಿಸಲಾಗಿದೆ. ಶಿವರಾತ್ರಿ ಜಾಗರಣೆ ಹಿನ್ನೆಲೆ ಉಪವಾಸ ವ್ರತ ಆಚರಣೆ ಮಾಡಲಾಗ್ತಾ ಇದೆ. ಶಿವಲಿಂಗಕ್ಕೆ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಮಾಡಲಾಗಿದೆ. ಸರದಿ ಸಾಲಿನಲ್ಲಿ ನಿಂತ ಭಕ್ತರಿಂದ ಶಿವನ ದರ್ಶನವನ್ನ ಪಡೆದುಕೊಳ್ಳಲಾಗ್ತಾ ಇದೆ. ಇಂದು ಬೆಳಗ್ಗೆ 4 ಗಂಟೆಯಿಂದಲೇ ವಿಶೇಷ ಪೂಜಾ ಕಾರ್ಯಕ್ರಮ ನಡೀತಾ ಇದೆ. ಶಿವನ ನಾಮ ಸ್ಮರಣೆಯೊಂದಿಗೆ ಶಿವರಾತ್ರಿ ಆಚರಣೆಯನ್ನ ಕುಟುಂಬ ಸಮೇತ ಮಾಡಲಾಗ್ತಾ ಇದೆ. ಕುಟುಂಬದ ಸಮೇತ ಭಕ್ತರು ಶಿವನ ದರ್ಶನವನ್ನ ಪಡಿತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಮಹಾಶಿವರಾತ್ರಿಯ ಸಂಭ್ರಮದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮೃತ್ಯುಂಜಯಾಯ ರುದ್ರಾಯ ಕಂಠಾಯ ಶಂಭವೇ. ಈ ಈಶ್ವರ ದೇವಸ್ಥಾನದಲ್ಲಿ ಮುಂಜಾನೆ 5 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಅವ್ಯಾಹತವಾಗಿ ಭಕ್ತರಿಂದ ರುದ್ರಾಭಿಷೇಕ ಆಗ್ತದೆ. ನಂತರ ಅಲಂಕಾರ ಪೂಜೆ, ಆಮೇಲೆ ಸಾರ್ವಜನಿಕವಾಗಿ ಎಲ್ಲರಿಗೂ ದರ್ಶನ ಕೊಡ್ತೇವೆ. ಆಮೇಲೆ ರಾತ್ರಿ 10ರಿಂದ 2 ಗಂಟೆವರೆಗೆ, ಮಧ್ಯರಾತ್ರಿ ನಂತರ 2 ಗಂಟೆವರೆಗೆ ಯಾಮ ಪೂಜೆ ಇರ್ತದೆ. ಈ ದೇವಸ್ಥಾನದ ವಿಶೇಷತೆ ಅಂದರೆ ಇದು ಇಲ್ಲಿಯ ಈಶ್ವರಲಿಂಗು ಚಾಲುಕ್ಯರ ಕಾಲದ್ದು ಮತ್ತು ಇಲ್ಲಿ ಈ ದೇವಸ್ಥಾನಕ್ಕೆ ಯಾವುದೇ ಜಾತಿ ಧರ್ಮದ ಇತಿಮಿತಿ ಇಲ್ಲ. ಎಲ್ಲ ಧರ್ಮದ ಎಲ್ಲ ಜಾತಿಯವರ ಭಕ್ತರು ಬಂದು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಳ್ತಾರೆ ಮತ್ತು ಅಷ್ಟೇ ಜಾಗೃತವಾದಂಥ ಈ ಸ್ಥಾನವಾಗಿದೆ. ನಮ್ಮ ಅಂದಾಜಿನ ಪ್ರಕಾರ 50ರಿಂದ 60 ಸಾವಿರದಷ್ಟು ಜನ ಈಗ ಅಭಿಷೇಕಕ್ಕಾಗ್ತದೆ. ಆಮೇಲೆ ಅವ್ಯಾಹತವಾಗಿ ಆಗ್ತಿರ್ತದೆ ದರ್ಶನ. ಹೀಗಾಗಿ ಎಲ್ಲರ ಇಷ್ಟಾರ್ಥ ಸಿದ್ಧಿಯನ್ನು ಪೂರ್ತಿ ಮಾಡುವಂತ ಈಶ್ವರನಿಗೆ ಓಂ ನಮಃ ಶಿವಾಯ. ನಾಡಿನಾದ್ಯಂತ ಶಿವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಕಳೆಗಟ್ಟಿದೆ. ಬೆಂಗಳೂರಿನ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ. ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇಗುಲದಲ್ಲೂ ಜನಸಾಗರ ಹರಿದು ಬಂದಿದೆ. ದೇವರ ದರ್ಶನಕ್ಕೆ ಹರಿದು ಬರ್ತಾ ಇದೆ ಭಕ್ತರ ಮಹಾಸಾಗರ. ಬೆಳಗ್ಗೆ 2 ಗಂಟೆಯಿಂದಲೂ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ. ದೇವರ ದರ್ಶನಕ್ಕೆ ಬರುವ ಭಕ್ತರಿಗೆ ಉಚಿತ ಶಿವಲಿಂಗ ವಿತರಣೆ ಮಾಡಲಾಗ್ತಾ ಇದೆ. 10,000ಕ್ಕೂ ಹೆಚ್ಚು ಭಕ್ತರಿಗೆ ಉಚಿತ ಶಿವಲಿಂಗವನ್ನ ವಿತರಣೆ ಮಾಡಲಾಗಿದೆ. 10,000ಕ್ಕೂ ಹೆಚ್ಚು ಭಕ್ತರಿಗೆ ಉಚಿತ ಶಿವಲಿಂಗ ವಿತರಣೆ ಮಾಡಲಾಗಿದ್ದು, ತಂಡೋಪತಂಡವಾಗಿ ದೇಗುಲದತ್ತ ಭಕ್ತ ಸಮೂಹ ಹರಿದು ಬರ್ತಾ ಇದೆ. ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇಗುಲಕ್ಕೆ ಬರುವ ಭಕ್ತರಿಗೆ ಉಚಿತವಾಗಿ ಶಿವಲಿಂಗವನ್ನ ವಿತರಣೆ ಮಾಡಲಾಗ್ತಾ ಇದೆ. ನಿರಂತರವಾಗಿ ದರ್ಶನ ನಡೀತಾ ಇದೆ. ಸಂಜೆ ಬಂದ್ಬಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ಕಾಡು ಮಲ್ಲೇಶ್ವರ ಗೆಳೆಯರ ಬಳ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತಾ ಇದೆ. ನೃತ್ಯ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಎಲ್ಲ ಇದೆ. ಆಮೇಲೆ ಮಧ್ಯರಾತ್ರಿ 12ವರೆಗೆ ಗಿರಿಜಾ ಕಲ್ಯಾಣ ಇದೆ, ಅದು ವಿಶೇಷ ಇದೆ. ಜಾಗರಣೆಗೆ ಬಂದ್ಬಿಟ್ಟು ಗಿರಿಜಾ ಕಲ್ಯಾಣ ನಂತರ ದರ್ಶನಕ್ಕೆ ದರ್ಶನ ನಡೀತಾನೆ ಇರುತ್ತೆ. ಮಾರನೇ ದಿವಸ ಬಂದ್ಬಿಟ್ಟು ನಮ್ಮ ಜಾತ್ರೆ ಇದೆ. ಇಲ್ಲಿ ಗಣಪತಿ, ಸುಬ್ರಹ್ಮಣ್ಯ, ಆಮೇಲೆ ಈಶ್ವರ ಪಾರ್ವತಿ ತೇರು ಹೊರಡುತ್ತೆ. ಒಂದು 11:45 ಪೂಜೆ ಆಗಿ ಅಭಿಜಿನ್ ಮುಹೂರ್ತದಲ್ಲಿ ದೇವ್ರನ್ನ ತೆಗೆದು ನಮ್ಮ ರಥ ಬೀದಿ ಇದೆ, ಇಲ್ಲಿಂದ 8ನೇ ಕ್ರಾಸ್ ಹೋಗಿ 18th ಕ್ರಾಸ್ ಹೋಗಿ ಬರುತ್ತೆ. ಒಂದು 12:45 ಶುರು ಆಯಿತು ಅಂದರೆ ರಾತ್ರಿ 9:30, 10 ಗಂಟೆವರೆಗೂ ತೇರು ಪೂಜೆ ಎಲ್ಲ ನಡೆಯುತ್ತೆ. ತೇರು ಎಲ್ಲ ವಿಜೃಂಭಣೆ ನಡೆಯುತ್ತೆ. ಆಮೇಲೆ ವಿಶೇಷವಾಗಿ ಅನ್ನ ಸಂತರ್ಪಣೆಗೆ ಬಂದು 3 ಲಕ್ಷ ಜನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾರೆ. ಕಾಡು ಮಲ್ಲೇಶ್ವರ ದೇವಸ್ಥಾನ ಕಡೆಯಿಂದ ನಾವು ಮಹಾಶಿವರಾತ್ರಿ ನಿಮಿತ್ತವಾಗಿ ಉಚಿತವಾಗಿ ಶಿವಲಿಂಗವನ್ನು ವಿತರಣೆ ಮಾಡ್ತೇವೆ. ಅಂದರೆ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಒಂದು ಪುಣ್ಯ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. 10,000 ಲಿಂಗವನ್ನು ನಾವು ಉಚಿತವಾಗಿ ಶಿವನ ಕೃಪೆ ಸಂಪೂರ್ಣವಾಗಿ ಭಕ್ತಾದಿಗಳಿಗೆ ಒಲಿಲಿ ಅಂತ ಹೇಳಿ ಈ ಕಾರ್ಡಲ್ಲಿರೋ ನಂಬರ್ಗೆ ಅವ್ರು ಕಾಲ್ ಮಾಡಿದ್ರೆ ಅವ್ರು ಯಾವ ರೀತಿ ಶಿವಲಿಂಗವನ್ನು ಪೂಜೆ ಮಾಡಬೇಕು, ಮನೇಲಿಟ್ಟು ಅದನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ಪ್ರತಿ ಕುಟುಂಬಕ್ಕೆ ಒಂದೊಂದು ಅವ್ರ ಮನೇಲಿಟ್ಟು ಪೂಜೆ ಮಾಡೋದಕ್ಕೆ ಅಂತ ನಮ್ಮ ಸಂಸ್ಥೆ ವತಿಯಿಂದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.